Good morning to all. Today discussion about biological therapies and pharmacological method. The biological therapies, the biological approach to psychopathology believes that disorders have an organic or physical cause. The focus of this approach is on genetics, neurotransmitter, neurophysiology, neuroanatomy, and etc. The approach urges that mental disorder are related to the physical structure and functioning of the brain. ಈ ಬಯಾಲಜಿಕಲ್ ಅಥವಾ ಏನಂತ ನಾವು ಅದನ್ನು ಜೈವಿಕ ಚಿಕಿತ್ಸೆ ಅಂತ ಏನು ಕರಿತೀವಲ್ಲ, ಈ ಜೈವಿಕ ಚಿಕಿತ್ಸೆ ಅಂತಕ್ಕಂಥದ್ದು ಇದು ಒನ್ ಆಫ್ ದ ಅಪ್ರೋಚ್ ಆಫ್ ದ ಸೈಕೋಪೆಥಾಲಜಿಯಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖವಾದಂಥ ಒಂದು ದೃಷ್ಟಿಕೋನ ಆಗಿದೆ ಅಥವಾ ಒಂದು ವಿಧಾನವಾಗಿದೆ. ಬಿಲೀವ್ಸ್ ದ ಡಿಸಾರ್ಡರ್ ಹ್ಯಾವ್ ಎ ಆರ್ಗ್ಯಾನಿಕ್ ಆರ್ ಫಿಸಿಕಲ್ ಕಾಸಸ್. ಇದು ದೈಹಿಕ ಮತ್ತು ಶಾರೀರಿಕವಾದಂಥ ಒಂದು ಕಾರಣವಾಗಿದೆ. ದ ಫೋಕಸ್ ಆಫ್ ದಿಸ್ ಅಪ್ರೋಚಸ್ ಈಸ್ ಆನ್. ಇದಕ್ಕೆ ಸಂಬಂಧಿಸಿದಂತೆ ಒಂದು ಬಯಾಲಜಿಕಲ್ ಥೆರಪಿನಲ್ಲಿ ಬರ್ತಕ್ಕಂಥ ಪ್ರಮುಖವಾದಂಥ ಅಪ್ರೋಚಸಲ್ಲಿ ಜೆನೆಟಿಕ್ಸ್ ಅಂತಕ್ಕಂಥದ್ದು ಜೈವಿಕಾಂಶದ ಒಂದು, ನ್ಯೂರೋ ಟ್ರಾನ್ಸ್ಮಿಟರ್ಸ್ ನರವಾಹಕಗಳು ಅಂತ ಏನು ಕರಿತೀವಲ್ಲ ಅದು, ನ್ಯೂರೋಫಿಸಿಯಾಲಜಿ ನರ ಶಾರೀರಿಕ ಒಂದು ಶಾಸ್ತ್ರ, ಮತ್ತು ನ್ಯೂರೋ ಅನಾಟಮಿ ಆ್ಯಂಡ್ ಎಕ್ಸೆಟ್ರಾ. ದ ಅಪ್ರೋಚ್ ಆರ್ಗ್ಯೂಸ್ ದಟ್ ಮೆಂಟಲ್ ಡಿಸಾರ್ಡರ್ಸ್ ಆರ್ ರಿಲೇಟೆಡ್ ಟು ದ ಫಿಸಿಕಲ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನಿಂಗ್ ಆಫ್ ದ ಬ್ರೈನ್. ಇದರ ಟೋಟಲ್ ಅಪ್ರೋಚಸ್ ಏನಾಗಿರುತ್ತೆ ಅಂದರೆ ಮೆಂಟಲ್ ಡಿಸಾರ್ಡರ್ಸ್ ಸಂಬಂಧಿಸಿದಂತಹ ದೈಹಿಕ ರಚನೆ ಮತ್ತು ಅವುಗಳ ಕಾರ್ಯ ಮತ್ತು ಬ್ರೈನ್ನ ಚಟುವಟಿಕೆ ಅಥವಾ ಫಂಕ್ಷನನ್ನು ನಾವು ಇಲ್ಲಿ ಪ್ರಮುಖವಾಗಿ ಅಧ್ಯಯನ ಮಾಡ್ತೀವಿ. The medical model of mental illness treated mental disorders in the same way as a broken arm. Example, there is thought to be a physical cause. ಆಲೋಚನೆ ಅಂತಕ್ಕಂಥದ್ದು ಒಂದು ಫಿಸಿಕಲ್ ಕಾಸ್ ಅಂತ ಹೇಳ್ತಾ ಹೋಗ್ತಾರೆ. ದ ಮೆಡಿಕಲ್ ಮಾಡಲಲ್ಲಿ ದ ಮೆಂಟಲ್ ಇಲ್ನೆಸ್ ಟ್ರೀಟೆಡ್ ಮೆಂಟಲ್ ಡಿಸಾರ್ಡರ್ಸ್ ಅಂತ ಕರೀತಾರೆ. ಅಂದರೆ ಈ ವೈದ್ಯಕೀಯ ಒಂದು ವಿಧಾನದಲ್ಲಿ ಮಾನಸಿಕ ರೋಗವನ್ನು ನಾವು ಒಂದು ಮಾನಸಿಕ ಮೆಂಟಲ್ ಡಿಸಾರ್ಡರ್ ಅಂತಕ್ಕಂಥ ಒಂದು ಇದರಲ್ಲಿ ಕಾಣ್ತೀವಿ. ಸೊ ಅದರಲ್ಲಿ ಥಾಟ್ಸ್ ಅಂತಕ್ಕಂಥದ್ದು ಒಂದು ಫಿಸಿಕಲ್ ಕಾಸ್ ಆಗಿರುತ್ತೆ. ದಿಸ್ ಮಾಡೆಲ್ ಹ್ಯಾಸ್ ಬೀನ್ ಅಡಾಪ್ಟೆಡ್ ಬೈ ಸೈಕ್ಯಾಟ್ರಿಸ್ಟ್ಸ್ ರ್ಯಾದರ್ ದ್ಯಾನ್ ಸೈಕಾಲಜಿಸ್ಟ್. ಸಪೋರ್ಟರ್ಸ್ of the medical model consequently considered symptoms to be outward sign of the inner physical disorder and believe that if symptoms are grouped together and classified into a syndrome, the true cause can eventually be discovered and appropriate physical treatment administered. ಈ ದಿಸ್ ಮಾಡಲಲ್ಲಿ ಏನಾಗಿರುತ್ತೆ ಅಂದರೆ ಒಂದು ಮೆಡಿಕಲ್ ಮಾಡಲಲ್ಲಿ ಅಡಪ್ಟಿವ್ ದ ಸೈಕ್ಯಾಟ್ರಿಸ್ಟ್ ಮತ್ತು ಸೈಕಾಲಜಿಸ್ಟ್ ಏನು ಮಾಡ್ತಾರೆ, ಸಪೋರ್ಟ್ ದ ಮೆಡಿಕಲ್ ಮಾಡೆಲ್ ಆಫ್ ದ ಕಾನ್ಸಿಕ್ವೆನ್ಸಸ್. ವೈದ್ಯಕೀಯ ವಿಧಾನದಲ್ಲಿ ಇದನ್ನು ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. ಆಮೇಲೆ ಅದರ ಸಿಂಪ್ಟಮ್ಸ್ ಏನಿರುತ್ತೆ ಆ ಸಿಂಪ್ಟಮ್ಸು ಮತ್ತು ಫಿಸಿಕಲ್ ಇನ್ನರ್ ಡಿಸಾರ್ಡರ್ಸ್ ಅಂತ ಏನು ಕರಿತೀವಲ್ಲ ಇವನ್ನ ನಾವು ಅವರ ಒಂದು ಅನುಭವಗಳ ಆಧಾರದ ಮೇಲೆ ಮಾಡ್ತಾರೆ. ಗ್ರೂಪ್ ಟುಗೆದರ್ ಆ್ಯಸ್ ಕ್ಲಾಸಿಫೈಡ್ ಇನ್ ಟು ದ ಸಿಂಪ್ಟಮ್ಸ್. ಇದರ ಒಂದು ವರ್ಗೀಕರಣವನ್ನು ಮಾಡೋದ್ರ ಮೂಲಕ ಆ ಒಂದು ಕಾಸ್ಗೆ ಏನೆಲ್ಲ ಟ್ರೀಟ್ಮೆಂಟ್ನ ಕೊಡಬೇಕು ಅಂತಕ್ಕಂಥದ್ರ ಆಧಾರದ ಮೇಲೆ ಫಿಸಿಕಲ್ ಟ್ರೀಟ್ಮೆಂಟ್ ಅಡ್ಮಿನಿಸ್ಟ್ರೇಷನ್ನ ಮಾಡ್ತಾರೆ. ಬಯೋಮೆಡಿಕಲ್ ಥೆರಪೀಸ್ ಇನ್ವಾಲ್ವ್ಸ್ ದ ಯೂಸ್ ಆಫ್ ಮೆಡಿಕೇಷನ್ ಅಂಡ್ ಆರ್ ಮೆಡಿಕಲ್ ಪ್ರೊಸೀಜರ್ಸ್ ಟು ಟ್ರೀಟ್ ಸೈಕಾಲಜಿಕಲ್ ಡಿಸಾರ್ಡರ್. ಈ ಬಯೋಮೆಡಿಕಲ್ ಥೆರಪೀಸಲ್ಲಿ ಏನು ಮಾಡ್ತಾರೆ ಅಂದರೆ ಮೆಡಿಕೇಷನ್ ಅಥವಾ ಒಂದು ಔಷಧಿ ಚಿಕಿತ್ಸೆಯನ್ನು ಕೊಡೋದ್ರ ಮೂಲಕ ಅವ್ರಿಗೆ ಈ ಸೈಕಾಲಜಿ ಡಿಸಾರ್ಡರ್ಸ್ ಅಥವಾ ಮನೋರೋಗಗಳನ್ನು ನಾವು ಅಲ್ಲಿ ಪ್ರೊಸೀಜರ್ನ ಕಂಡುಹಿಡಿತೀವಿ. ಬಯಾಲಜಿಕಲ್ ಥೆರಪೀಸ್ ಅಪ್ರೋಚ್ ಸೈಕಾಲಜಿಕಲ್ ಡಿಸಾರ್ಡರ್ ಆ್ಯಸ್ ಹ್ಯಾವಿಂಗ್ ಬಯಾಲಜಿಕಲ್ ಕಾಸಸ್ ಆ್ಯಂಡ್ ಫೋಕಸ್ ಆನ್ ಎಲಿಮಿನೇಟಿಂಗ್ ಆರ್ ಅಲಿವೇಟಿಂಗ್ ಸಿಂಪ್ಟಮ್ಸ್ ಆಫ್ ಸೈಕಾಲಜಿಕಲ್ ಡಿಸಾರ್ಡರ್. ನಾವಿಲ್ಲಿ ಬಯಾಲಜಿಕಲ್ ಕಾಸಸನ್ನು ಏನು ಫೋಕಸ್ ಮಾಡ್ತೀವೋ ಆ ಒಂದು ಇಲ್ಲಿ ಅವನ್ನ ಎಲಿಮಿನೇಟ್ ಮಾಡ್ತಕ್ಕಂಥ ಅಥವಾ ಅವನ್ನ ತೆಗೆದಾಕ್ತಕ್ಕಂಥ ಒಂದು ಸಿಂಪ್ಟಮ್ಸ್ ಅವರು ಸೈಕಲ್ ಡಿಸಾರ್ಡರ್ ಕಾಣ್ತೀವಿ. ದ ಮೈಂಡ್ ಆ್ಯಂಡ್ ಬಾಡಿ ಆರ್ ವ್ಯೂಡ್ ಆ್ಯಸ್ ಕನೆಕ್ಟೆಡ್. ಈ ಒಂದು ಬಯೋಮೆಡಿಕಲ್ ಟ್ರೀಟ್ಮೆಂಟ್ಗೆ ಏನಾಗಿರುತ್ತೆ, ಮೈಂಡು ಮತ್ತು ದೇಹ ಒಂಥರ ಶಾರೀರಿಕ ಒಂದು ಸ್ಥಿತಿ ಅನ್ನೋದು ಎರಡೂ ಒಂದು ಕನೆಕ್ಟ್ ಆಗಿರುತ್ತೆ. ಪೂರ್ ಫಿಸಿಕಲ್ ಹೆಲ್ತ್ ಲೀಡ್ಸ್ ಟು ಪೂರ್ ಮೆಂಟಲ್ ಹೆಲ್ತ್. ಎಲ್ಲಿ ದೈಹಿಕ ಶಾರೀರಿಕ ಆರೋಗ್ಯ ಕಡಿಮೆ ಇರುತ್ತೋ ಅಲ್ಲಿ ಏನಾಗಿರುತ್ತೆ ಮಾನಸಿಕ ಆರೋಗ್ಯನೂ ಕಡಿಮೆ ಆಗಿರುತ್ತೆ. ಇನ್ ವರ್ಷ ಬಯೋಮೆಡಿಕಲ್ ಥೆರಪೀಸ್ ಆ್ಯಂಡ್ ಸೈಕೋಥೆರಪಿ ಆರ್ ಆಫನ್ ಯೂಸ್ಡ್ ಇನ್ ಕಂಜಂಕ್ಷನ್ ವಿತ್ ಒನ್ ಅನದರ್ ಟು ಟ್ರೀಟ್ ದ ಹೋಲ್ ಪರ್ಸನ್. For many biomedical
approaches can help enhance the effectiveness of psychotherapeutic approaches. ಈ ಒಂದು ಬಯೋಮೆಡಿಕಲ್ ಥೆರಪೀಸಲ್ಲಿ ಏನಾಗುತ್ತೆ ಅಂದರೆ ಸೈಕೋಥೆರಪಿ ಆರ್ ಆಫರ್ ಯೂಸ್ಡ್ ಇನ್ ಕಂಜಂಕ್ಷನ್, ಅಂದರೆ ಒಂದ್ಕೊಂದು ಸಂಬಂಧವನ್ನು ಹೊಂದಿರ್ತವೆ ವಿತ್ ಎನದರ್ ಟ್ರೀಟ್ ದ ಹೋಲ್ ಪರ್ಸನ್. ಫಾರ್ ಮೆನಿ ಬಯೋಮೆಡಿಕಲ್ ಅಪ್ರೋಚಸ್ ಕ್ಯಾನ್ ಹೆಲ್ಪ್ ಎನ್ಹ್ಯಾನ್ಸ್ ದ ಎಫೆಕ್ಟಿವ್ನೆಸ್ ಆಫ್ ಸೈಕೋಥೆರಪಿಟಿಕ್. ಅಂದರೆ ಎಷ್ಟೋ ಬಯೋಮೆಡಿಕಲ್ ಅಪ್ರೋಚಸ್ ಏನಾಗುತ್ತೆ ಅಂದರೆ ಯಾನ್ ಹೆಲ್ಪ್ ಡಿಫ್ರೆಂಟ್ಲಿ ಎಫೆಕ್ಟಿವ್ನೆಸ್ ಆಫ್ ದ ಸೈಕೋಥೆರಪಿ. ಅಂದರೆ ಈ ಒಂದು ಮನೋಚಿಕಿತ್ಸೆಗೆ ಒಂದು ವಿಧಾನಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ ಅಂತ. ಟೈಪ್ಸ್ ಆಫ್ ಬಯೋಮೆಡಿಕಲ್ ಥೆರಪೀಸ್: ಎಲೆಕ್ಟ್ರೋಕನ್ವಲ್ಸಿವ್ ಥೆರಪಿ (ECT). Electroconvulsive therapy involves using an electrical current to induce seizures in the brain in order to help alleviate the effects of certain severe mental disorders. ಈ ಎಲೆಕ್ಟ್ರೋಕನ್ವಲ್ಸಿವ್ ಥೆರಪಿನಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಎಲೆಕ್ಟ್ರಿಕಲ್ ಕರೆಂಟ್ ಟು ಇಂಡ್ಯೂಸಸ್ ಆ ಒಂದು ಬ್ರೈನ್ಗೆ ಏನು ಮಾಡ್ತಾರೆ, ಆ ಒಂದು ECTಯನ್ನು ಬಿಡ್ತಾರೆ. ಈ ಆರ್ಡರ್ ಟು ಹೆಲ್ಪ್ ಎಲಿವೇಟ್ ದ ಎಫೆಕ್ಟ್ಸ್ ಆಫ್ ಸೆವರಲ್ ಮೆಂಟಲ್ ಡಿಸಾರ್ಡರ್ಸ್. ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಅದನ್ನು ಮಾಡ್ತಾ ಹೋಗ್ತೀವಿ. ಸೈಕೋಸರ್ಜರಿ ಈಸ್ ಎ ಟೈಪ್ ಆಫ್ ನ್ಯೂರೋಸರ್ಜರಿ. ಸೈಕೋಸರ್ಜರಿ ಅಂತಕ್ಕಂಥ ಒಂದು ಟೈಪ್ ಆಫ್ ನ್ಯೂರೋಸರ್ಜರಿ ಇನ್ ವಿಚ್ ಎ ಸ್ಮಾಲ್ ಪೀಸ್ ಆಫ್ brain is destroyed or removed. Today it is really used and only for particular mental illness. ಸೈಕೋಸರ್ಜರಿ ಅಂತಕ್ಕಂಥದ್ದು ಇಸ್ ಅ ಟೈಪ್ ಆಫ್ ನ್ಯೂರೋಸರ್ಜರಿ, ನರಕ್ಕೆ ಸಂಬಂಧಿಸಿದಂಥ ಒಂದು ಶಸ್ತ್ರಚಿಕಿತ್ಸೆ ಆಗಿದೆ. ಇನ್ ವಿಚ್ ಎ ಸ್ಮಾಲ್ ಪೀಸ್ ಆಫ್ ಬ್ರೈನ್ ಈಸ್ ಡೆಸ್ಟ್ರಾಯ್ಡ್ ಆರ್ ರಿಮೂವ್ಡ್. ಟುಡೇ ಇಟ್ ಈಸ್ really used and only for particular mental illness. Two ways in which biological therapies are studied are through efficacy ರಿಸರ್ಚ್ ಆ್ಯಂಡ್ ಎಫೆಕ್ಟಿವ್ನೆಸ್ ಸ್ಟಡೀಸ್. ಇಲ್ಲಿ ಎರಡು ರೀತಿಯ ವಿಧಾನಗಳನ್ನು ನಾವು ನೋಡ್ತೀವಿ ಬಯಾಲಜಿಕಲ್ ಥೆರಪೀಸಲ್ಲಿ. ಆ ಸ್ಟಡಿ ಥ್ರೂ ದ ಎಫಿಕಸಿ ರಿಸರ್ಚ್ ಆ್ಯಂಡ್ ಎಫೆಕ್ಟಿವ್ನೆಸ್ ಸ್ಟಡೀಸ್. ಅಂದರೆ ಎಫಿಕಸಿ ಸಂಬಂಧಿಸಿದಂಥ ಸಂಶೋಧನೆ ಮತ್ತು ಎಫೆಕ್ಟಿವ್ನೆಸ್ ಒಂದು ಪರಿಣಾಮಕಾರಿ ಅಂತ ಒಂದು ಅಧ್ಯಯನವನ್ನು ಅಲ್ಲಿ ಮಾಡಿದ್ರೆ ಕಾಣ್ತೀವಿ. ಎಫಿಕಸಿ ದಟ್ ಟೂ ವೇ ಇನ್ ವಿಚ್ ಬಯಾಲಜಿಕಲ್ ಥೆರಪೀಸ್ ಆರ್ ಸ್ಟಡೀಡ್ ಆರ್ ಥ್ರೂ ಎಫಿಕಸಿ ರಿಸರ್ಚ್ ಆ್ಯಂಡ್ ಎಫೆಕ್ಟಿವ್ನೆಸ್ ಸ್ಟಡೀಸ್. ಪ್ಲೆಸಿಬೋ controlled randomized clinical trials using strict exclusionary criteria when selecting subjects have traditionally been used to study a psychiatric medication efficacy. For example, studies comparing an antidepressant to a placebo may be an 8 weeks double-blind parallel design and include subjects with major depression, but without any other medical or psychiatric combinations. ಅಂದರೆ ಇಲ್ಲಿ ಈ ಸ್ಟಡೀಸ್ನ ಕಂಪೇರ್ ಮಾಡಿದಾಗ ಏನಾಗ್ತದೆ, ಆ್ಯಂಟಿ ಡಿಪ್ರೆಸೆಂಟ್ ಅಂತ ಇರ್ತಕ್ಕಂಥ ಮೆಡಿಸಿನ್ಸು ಮೇ ಬಿ ಯೂಸ್ 8 weeks, ಅಂದರೆ 8 ವಾರಗಳ ಒಂದು ಇದನ್ನು ಕೊಟ್ಟಾಗ ಡಬಲ್ ಬ್ಲೈಂಡ್ ಪ್ಯಾರಲಲ್ ಡಿಸೈನ್ ಆಗಿರುತ್ತೆ. ಅದು ಇನ್ಕ್ಲೂಡಿಂಗ್ ಸಬ್ಜೆಕ್ಟ್ ವಿತ್ ಮೇಜರ್ ಡಿಪ್ರೆಷನ್, ಅತಿಯಾದಂಥ ಅಥವಾ ದೀರ್ಘಕಾಲಿಕವಾದಂಥ ಒಂದು ಉದ್ವಿಗ್ನತೆ ಒಳಗಂಥವ್ರನ್ನ ನಾವು, ಬಟ್ ವಿತೌಟ್ ಎನಿ ಅದರ್ ಮೆಡಿಕಲ್ ಸೈಕ್ಯಾಟ್ರಿಕ್ ಕಾಂಟ್ರಿಬ್ಯೂಷನ್ಸ್, combatives. Effectiveness studies, on the other hand, are often larger naturalistic studies that attempt to approximate real-world conditions by studying patients who may have psychiatric and medical comorbidities and by relying on broader outcome measures of assessing responses. These studies may compare outcome of treatment with multiple medications. Effectiveness studies are complementary to understanding drug efficiency. ಈ ಒಂದು ಎಫೆಕ್ಟಿವ್ನೆಸ್ ಸ್ಟಡಿಯನ್ನು ನೋಡಿದಾಗ ಕಾಂಪ್ಲಿಮೆಂಟರಿ ಟು ಅಂಡರ್ಸ್ಟ್ಯಾಂಡಿಂಗ್ ದ ಡ್ರಗ್ ಎಫಿಷಿಯನ್ಸಿ, ಡ್ರಗ್ಗಿಗೆ ಸಂಬಂಧಿಸಿದಂಥ ಒಂದು ಮೆಡಿಕೇಷನ್ನು ತುಂಬ ಎಫೆಕ್ಟಿವ್ ಆಗಿರೋದನ್ನ ಕಾಣ್ತೀವಿ. ಆಂಟಿ ಡಿಪ್ರೆಸೆಂಟ್ ಬಯೋಮೆಡಿಕಲ್ ಥೆರಪಿ ಸಚ್ ಆಸ್ ದ ಯೂಸ್ ಆಫ್ ದ ಆಂಟಿ ಡಿಪ್ರೆಸೆಂಟ್ ಝೋಲೋಫ್ಟ್ can be effective in reducing the symptoms of individuals with certain mental illness, so that psychotherapeutic interventions can be more effective. ಅಂದರೆ ಇಲ್ಲಿ ಸೈಕೋಥೆರಪಿಟಿಕ್ ಇಂಟರ್ವೆನ್ಷನ್ ಇದೆಯಲ್ಲ, ಇಟ್ ಇಸ್ ಅನ್ ಮೋರ್ ಎಫೆಕ್ಟಿವ್ ಆಫ್ ಮೆಂಟಲ್ ಇಲ್ನೆಸ್ ಅಂತ ಹೇಳ್ತಾ ಹೋಗ್ತಾರೆ. Pharmacotherapy refers to the use of medication in biomedical treatment. Medications exist in 4 classes: antipsychotic, antidepressant, anticycling agents, and hypnoauxiliaries.
ಅಂದರೆ ಈ ಫಾರ್ಮೋಥೆರಪೀಸಲ್ಲಿ ಈ ಕೆಳಕಂಡಂಥ ಪ್ರಮುಖ 4 ಆದಂಥ ಒಂದು ವರ್ಗಗಳನ್ನು ಮಾಡಲಾಗಿದೆ. ಅದು ಒಂದನೇದು ಆ್ಯಂಟಿ ಸೈಕೋಟಿಕ್ ಅಂತಕ್ಕಂಥದ್ದು, ಆ್ಯಂಟಿ ಡಿಪ್ರೆಸೆಂಟು, ಆ್ಯಂಟಿ ಸೈಕ್ಲಿಂಗು, ಇನ್ನೊಂದು ಆ್ಯಂಡ್ ಹೈಪೋ ಅನಾಕ್ಸಿಲೇಟಿಸ್ ಅಂತ. In general, of effectiveness of medications is upward of 80%, but some of the medications also certain serious side effects. Once the medication is discontinued, symptoms often return. However, prolonged use can lead to other problems. Different types and classes of medication are prescribed for different disorders. A depressed person might be given an antidepressant, a bipolar individual might be given a mood stabilizer, and a schizophrenic individual might be given an antipsychotic. ಈ ಡಿಫ್ರೆಂಟ್ ಟೈಪ್ಸಲ್ಲಿ ನಾವು ಕ್ಲಾಸಿಫಿಕೇಷನ್ ಮಾಡಿದಾಗ ಮೆಡಿಕೇಷನ್ಸಲ್ಲಿ ಒಂದೇದು ಎ ಡಿಪ್ರೆಸ್ಡ್ ಪರ್ಸನ್ ಮೈಟ್ ಬಿ ಗಿವನ್ ಆ್ಯನ್ ಆ್ಯಂಟಿ ಡಿಪ್ರೆಸೆಂಟ್. ಯಾವುದಾದ್ರು ಡಿಪ್ರೆಸ್ ಆಗಿರ್ತಕ್ಕಂಥ ವ್ಯಕ್ತಿಗೆ ಆ್ಯಂಟಿ ಡಿಪ್ರೆಸೆಂಟ್ನ ಕೊಟ್ಟಾಗ ಎ ಬಯೋಪೋಲಾರ್ ಇಂಡಿವಿಜುವಲ್ ಮೈಟ್ ಬಿ ಗಿವನ್ ಎ ಮೂಡ್ ಸ್ಟೆಬಿಲೈಸರ್ ಆ್ಯಂಡ್ ಎ ಸ್ಕಿಜೋಫ್ರೇನಿಕ್ ಇಂಡಿವಿಜುವಲ್ಸ್ ಮೈಟ್ ಬಿ ಗಿವನ್ ಆ್ಯನ್ ಆ್ಯಂಟಿಸೈಕೋಟಿಕ್. ಇಲ್ಲಿ ಆಂಟೋಸೈಕೋಟಿಕ್ನ ಸ್ಕಿಜೋಫ್ರೇನಿಯಸ್ಗೆ ಕೊಡ್ತೀವಿ, ಆಮೇಲೆ ಡಿಪ್ರೆಸ್ಡ್ ಪರ್ಸನ್ಗೆ ಬಯೋಪೋಲಾರ್ ಇಂಡಿವಿಜುವಲ್ಗೆ ಕೊಡ್ತಕ್ಕಂಥ ಆ್ಯಂಟಿ ಡಿಪ್ರೆಸೆಂಟ್ನ ಕೊಡ್ತೀವಿ. ದೀಸ್ ಮೆಡಿಕೇಶನ್ಸ್ ಟ್ರೀಟ್ ದ ಸಿಂಪ್ಟಮ್ಸ್ ಆಫ್ ದ ಸೈಕಾಲಜಿಕಲ್ ಡಿಸಾರ್ಡರ್. ದೇ ಕ್ಯಾನ್ ಹೆಲ್ಪ್ ಪೀಪಲ್ ಫೀಲ್ ಬೆಟರ್ ಸೊ ದಟ್ ದೇ ಕ್ಯಾನ್ ಫಂಕ್ಷನ್ ಆನ್ ಎ ಡೈಲಿ ಬೇಸಿಸ್, ಬಟ್ ದೇ ಡೋಂಟ್ ಕ್ಯೂರ್ ದ ಡಿಸಾರ್ಡರ್. ಈ ಮೆಡಿಕೇಶನ್ಸ್ ಏನು ಮಾಡ್ತಾರೆ, ಇವು ಸಿಂಪ್ಟಮ್ಸ್ ಆಧಾರದ ಮೇಲೆ ಮಾಡ್ತೀವಿ. ಸೈಕಾಲಜಿಕಲ್ ಡಿಸಾರ್ಡರ್ಸ್ನ ಇದು ಮಾಡಿಕೊಂಡು ಮಾಡ್ತೀವಿ. ದೇ ಕ್ಯಾನ್ ಹೆಲ್ಪ್ ಪೀಪಲ್ ಫೀಲ್ ಬೆಟರ್ ಸೊ ದಟ್ ದೇ ಕ್ಯಾನ್ ಫಂಕ್ಷನ್ಸ್ ಎ ಡೈಲಿ ಬೇಸಿಸಲ್ಲಿ, ಬಟ್ ದೇ ಡೋಂಟ್ ಕ್ಯೂರ್ ದ ಡಿಸಾರ್ಡರ್. ಅಂದರೆ ರೋಗವನ್ನು ಸರಿ ಮಾಡಲಿಕ್ಕಾಗಲ್ಲ, ಬಟ್ ಅವ್ರು ಏನಾಗ್ತದೆ ಅದರಿಂದ ಸ್ವಲ್ಪ ಕಡಿಮೆ ಆಗೋದನ್ನು ನಾವು ಕಾಣ್ತೀವಿ. ಸಮ್ ಪೀಪಲ್ ಮೇ ಓನ್ಲಿ ನೀಡ್ ಟು ಟೇಕ್ ಎ psychotropic medication for a short period of time. Other with severe disorder like bipolar disorder or schizophrenia may need to take psychotropic medications continuously for effective symptoms management. ಕೆಲವು ಜನರು ಏನು ಮಾಡ್ತಾರೆ, ಓನ್ಲಿ ನೀಡ್ ಟು ಟೇಕ್ ಎ ಸೈಕೋಟ್ರೋಪಿಕ್ ಮೆಡಿಕೇಷನ್ನ ತಗೊತಾರೆ ಶಾರ್ಟ್ ಪೀರಿಯಡ್ ಆಫ್ ಟೈಮ್, ಕಡಿಮೆ ಅವಧಿನಲ್ಲಿ. ಬಟ್ ಅದರ್ಸ್ ವಿತ್ ಸಿವಿಯರ್ ಡಿಸಾರ್ಡರ್ಸ್ ಅಲ್ಲಿ ಏನಾಗ್ತದೆ ಲೈಕ್ ಬಯೋಪೋಲಾರ್ ಡಿಸಾರ್ಡರ್ ಈ ಥರ ಅಥವಾ ಸ್ಕಿಜೋಫ್ರೇನಿಯಾ ಇಂಥ ಒಂದು ರೋಗಗಳು ದೀರ್ಘಕಾಲಿಕ ರೋಗಗಳಲ್ಲಿ ಮೇ ನೀಡ್ ಟು ಟೇಕ್ ಎ ಸೈಕೋಟ್ರೋಪಿಕ್ ಮೆಡಿಕೇಷನ್ ಕಂಟಿನ್ಯೂಯಸ್ಲಿ ಫಾರ್ ಎಫೆಕ್ಟಿವ್ ಸಿಂಪ್ಟಮ್ಸ್ ಮ್ಯಾನೇಜ್ಮೆಂಟ್. ಅದು ನಿರಂತರವಾಗಿ ತಗೊಳ್ಬೇಕಾದಂಥ ಒಂದು ಸ್ಥಿತಿಯನ್ನು ನಾವು ಕಾಣ್ತೀವಿ. These are the biomedical disorder therapies.